Hello friends. First chapter in second year computer science subject is typical configuration of computer system. Typical configuration of computer system. In that introduction, what is computer? Computer is an electronic machine that can store, recall and process data. Computer is an electronic machine. Okay, how is your mobile is electronic machine, TV is electronic machine, washing machine is your electronic machine. Okay, like this computer also an electronic machine. Computer ಸಹ ಒಂದು electronic machine that can store. Okay, ಏನು ಮಾಡ್ಬೋದು, ನೀವು ಡೇಟಾವನ್ನು ಕಂಪ್ಯೂಟರಲ್ಲಿ ಸೇವ್ ಮಾಡ್ಬೋದು. ಓಕೆ, ನಿಮ್ಮ ಪ್ರೋಗ್ರಾಮ್ಸನ್ನು ಕಂಪ್ಯೂಟರಲ್ಲಿ ಸೇವ್ ಮಾಡ್ಬೋದು. ವಿಡಿಯೋಸನ್ನು, ಆಡಿಯೋಸನ್ನು, ಫೋಟೋಸನ್ನು ನೀವು ಏನು ಮಾಡ್ಬೋದು, ಕಂಪ್ಯೂಟರಲ್ಲಿ ಸೇವ್ ಮಾಡ್ಬೋದು. ಓಕೆ, ರೀಕಾಲ್. ಓಕೆ, ನೀವು ಯಾವಾಗ ಬೇಕಾದ್ರೂ ಅದನ್ನು ಓಪನ್ ಮಾಡ್ಬೋದು. ಓಕೆ, ಎಷ್ಟು ಸಲ ಬೇಕಾದ್ರೆ ನೀವು ನೋಡ್ಬೋದು. ಓಕೆ, ಆ್ಯಂಡ್ ಪ್ರೊಸೆಸ್ ಡೇಟಾ. ಓಕೆ, ಪ್ರೊಸೆಸ್ ಮೀನ್ಸ್ ಕ್ಯಾಲ್ಕುಲೇಷನ್. Okay, or make the order in ascending, descending. Okay, or anything. Okay, process data. Say example. Okay, process means example 2 plus 3 is your data. Okay, 2 plus 3 is equal to 5. 5, how you get 5? After processing you get 5. That 5 is the information. 2 plus 3 is the data and 5 is the information. Okay, it can perform task or complex calculation. ಓಕೆ, ಸೊ ಕಂಪ್ಯೂಟರ್ ಭಾಳಷ್ಟು ಟಾಸ್ಕ್ ಮಾಡುತ್ತೆ. ಓಕೆ, ಕಂಪ್ಯೂಟರ್ ನೀವು ಇಂಟರ್ನೆಟ್ ಆನ್ ಮಾಡ್ಬೋದು, ಆನ್ಲೈನ್ ಬುಕ್ಕಿಂಗ್ ಮಾಡ್ಬೋದು. ಓಕೆ, ವೆಬ್ಸೈಟ್ ಓಪನ್ ಮಾಡ್ಬೋದು. ಓಕೆ, ಗೇಮ್ಸ್ ಆಡ್ಬೋದು. ಓಕೆ, ವಿಡಿಯೋ ಪ್ಲೇ ಮಾಡ್ಬೋದು, ಆಡಿಯೋ ಪ್ಲೇ ಮಾಡ್ಬೋದು. ಓಕೆ, ಮತ್ತು ಎಲ್ಲ ಫೀಲ್ಡಲ್ಲಿ ಕಂಪ್ಯೂಟರ್ ಯೂಸ್ ಮಾಡ್ತೇವೆ. ಓಕೆ, ಹಾಸ್ಪಿಟಲ್ದಲ್ಲಿ, ಬ್ಯಾಂಕ್ಸಲ್ಲಿ, ಓಕೆ, ಆಲ್ ಡಿಪಾರ್ಟ್ಮೆಂಟ್ಸಲ್ಲೂ ಸಹ ಕಂಪ್ಯೂಟರನ್ನು ಯೂಸ್ ಮಾಡ್ತೇವೆ. ಭಾಳಷ್ಟು ಟಾಸ್ಕ್ ಮಾಡುತ್ತೆ. ಓಕೆ, ಆ್ಯಂಡ್ ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ ಇನ್ ಸೈಂಟಿಫಿಕ್ಸಲ್ಲೂ ಕಂಪ್ಯೂಟರ್ ಯೂಸ್ ಮಾಡ್ತೇವೆ. ಒಂದು ಸ್ಯಾಟಲೈಟ್ ಲಾಂಚ್ ಮಾಡಬೇಕಂದ್ರೂ ಕಂಪ್ಯೂಟರ್ ಮೂಲಕನೇ ಮಾಡ್ತಾರೆ. ಓಕೆ, ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ ಅಕಾರ್ಡಿಂಗ್ ಟು ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಆರ್ ಪ್ರೋಗ್ರಾಮ್ಸ್. ಓಕೆ, ನೀವು ಯಾವ ರೀತಿ ನೀವು ಕಂಪ್ಯೂಟರ್ಗೆ ಕೆಲಸ ಕೊಡ್ತೀವಿ ಆ ಟೈಪ್ ಕಂಪ್ಯೂಟರ್ ಏನು ಮಾಡುತ್ತೆ, ಕೆಲಸ ಮಾಡುತ್ತೆ. ಓಕೆ, ನೀವು 2 + 3 ಅಂತ ಕೊಟ್ಟರೆ ಕಂಪ್ಯೂಟರ್ 5 ಹೇಳುತ್ತೆ. 10 + 5 ಕೊಟ್ಟರೆ 15 ಅಂತ ಹೇಳುತ್ತೆ. ನೀವು ಯಾವ ಟೈಪ್ ನೀವು ಇನ್ಪುಟ್ ಕೊಡ್ತೀವಿ ಆ ಟೈಪ್ ಕ್ಯಾಲ್ಕುಲೇಷನ್ ಆಗುತ್ತೆ. The terms and definitions in the study of computer system are, okay, first hardware. Okay, the physical parts of a computer system called as hardware. Okay, in the physical parts ಏನಿದೆ, okay, like example keyboard, mouse, monitor, okay, hard disk, all are hardware. The hardware components can seen, touch and feel. ಅದನ್ನು ನೀವು ಟಚ್ ಮಾಡ್ಬೋದು. ಓಕೆ, ಅದನ್ನು ನೀವು ನೋಡ್ಬೋದು. ಓಕೆ, ಕೀಬೋರ್ಡ್, ಮೌಸ್, ಮಾನಿಟರ್, ರ್ಯಾಮ್, ಓಕೆ, ಹಾರ್ಡ್ ಡಿಸ್ಕ್, CD, CPU, etc. What is software? A set or collection of programs is known as software. ಓಕೆ, ಎಕ್ಸಾಂಪಲ್ ಆಪರೇಟಿಂಗ್ ಸಿಸ್ಟಮ್ಸ್. ಓಕೆ, ನೀವು ಪ್ರೋಗ್ರಾಮ್ ಟೈಪ್ ಮಾಡ್ತೇವೆ. ಓಕೆ, ಸೊ ಅದೇ ಪ್ರೋಗ್ರಾಮ್ಸ್ ಏನಿರುತ್ತೆ. ಓಕೆ, ಓಕೆ, ಒಂದು ಸಾಫ್ಟ್ವೇರ್ಸಲ್ಲಿ ಭಾಳಷ್ಟು ಪ್ರೋಗ್ರಾಮ್ಸ್ ಇರುತ್ತೆ. ಓಕೆ, ನೀವು ಸಿಂಪಲ್ ಪ್ರೋಗ್ರಾಮ್ಸ್ ಮಾಡಿದ್ದೀರಿ. ಓಕೆ, ಸೊ ಭಾಳಷ್ಟು ಪ್ರೋಗ್ರಾಮ್ಸ್ ಕೂಡ ಒಂದು ಸಾಫ್ಟ್ವೇರ್ ಆಗುತ್ತೆ. ಓಕೆ, ಎಕ್ಸಾಂಪಲ್ ನೋಟ್ ಪ್ಯಾಡ್ ಅದೊಂದು ಸಾಫ್ಟ್ವೇರ್. MS ವರ್ಡ್ ಅದೊಂದು ಸಾಫ್ಟ್ವೇರ್. ಓಕೆ, ಸೊ ಏನಾಗುತ್ತೆ, ಭಾಳಷ್ಟು ಸಾಫ್ಟ್ವೇರ್ಸು ಒಂದು ಆಪ್ರೇಟಿಂಗ್ ಸಿಸ್ಟಮ್ಸಲ್ಲಿ, ಎಕ್ಸಾಂಪಲ್ ವಿಂಡೋಸ್ XP, ವಿಂಡೋಸ್ 7, ವಿಂಡೋಸ್ 8ಅಲ್ಲಿ ಎಲ್ಲ ಸಾಫ್ಟ್ವೇರ್ಸನ್ನು ನೀವೇನು ಮಾಡ್ತೀವಿ, ಎಲ್ಲ ಇನ್ಸ್ಟಾಲ್ ಮಾಡ್ತೀವಿ. ಓಕೆ, ಡೇಟಾ ಈಸ್ ದ ರಾ ಇನ್ಫಾರ್ಮೇಷನ್ ಆರ್ ಬೇಸಿಕ್ ಫ್ಯಾಕ್ಟ್ಸ್ ದಟ್ ಕಂಪ್ಯೂಟರ್ ಕ್ಯಾನ್ ಪ್ರೊಸೆಸ್. ಓಕೆ, ನೀವು ಪ್ರೊಸೆಸ್ ಆಗೋಕ್ಕಿಂತ ಮೊದಲೇ, ಓಕೆ, ಎಕ್ಸಾಂಪಲ್ 2 + 5, ಓಕೆ, ಅದು ಡೇಟಾ ಆಗುತ್ತೆ. ಓಕೆ, ಪ್ರೊಸೆಸ್ ಆಗೋಕ್ಕಿಂತ ಮೊದಲೇ ಅದು ಡೇಟಾ ಆಗುತ್ತೆ. ಪ್ರೊಸೆಸ್ ಆಗಿದ್ಮೇಲೆ, ಓಕೆ, 2 + 5 = 7 ಏನಾಗುತ್ತೆ, ಅದು ಇನ್ಫಾರ್ಮೇಷನ್. ಓಕೆ, ಯೂಸರ್ಸ್, ಪೀಪಲ್ ಹೂ ಯೂಸ್ ದ ಕಂಪ್ಯೂಟರ್ಸ್ ಆರ್ ಕಾಲ್ಡ್ ಯೂಸರ್ಸ್. ಕಂಪ್ಯೂಟರ್ ಯಾರು ಯೂಸ್ ಮಾಡ್ತಾರೆ, ಓಕೆ, ಅವ್ರಿಗೆ ಏನು ಹೇಳ್ತೇವೆ, ಯೂಸರ್ಸ್ನ ಹೇಳ್ತೇವೆ. ಓಕೆ, ಓಕೆ, ಈಗ ನಾವು ಪ್ರೋಗ್ರಾಮ್ ಟೈಪ್ ಮಾಡ್ತೇವೆ, ವಿ ಆರ್ ದ ಯೂಸರ್ಸ್. ಓಕೆ, ಬ್ಯಾಂಕಲ್ಲಿ ಎಂಪ್ಲಾಯೀಸ್ ಕಂಪ್ಯೂಟರಲ್ಲಿ ಟ್ರಾನ್ಸಾಕ್ಷನ್ ಬಗ್ಗೆ ಎಂಟ್ರಿ ಮಾಡ್ತಾರೆ. ಸೊ ಬ್ಯಾಂಕ್ ಎಂಪ್ಲಾಯೀಸ್ ಆರ್ ದ ಯೂಸರ್ಸ್ ಆಫ್ ದ ಕಂಪ್ಯೂಟರ್. ಹೀಗೆ. ನೆಕ್ಸ್ಟ್, ಬ್ಲಾಕ್ ಡಯಾಗ್ರಾಮ್ ಆಫ್ ಎ ಕಂಪ್ಯೂಟರ್. ಬ್ಲಾಕ್ ಡಯಾಗ್ರಾಮ್ ಆಫ್ ಎ ಕಂಪ್ಯೂಟರ್.
Okay, a computer is designed using 4 basic units. Okay, computer 4 basic units ಇಂದ ಡಿಸೈನ್ ಮಾಡಿದ್ದಾರೆ. They are input unit, central processing unit, memory unit and output unit. 4 ಯೂನಿಟ್ ಯಾವ್ಯಾವುದು? ಇನ್ಪುಟ್ಟು, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟು, ಮೆಮರಿ ಯೂನಿಟು, ಔಟ್ಪುಟ್ ಯೂನಿಟ್. ಓಕೆ, ದಿಸ್ ಈಸ್ ದ ಇನ್ಪುಟ್ ಯೂನಿಟ್. ಸೆಕೆಂಡ್ ಸಿ ಪಿ ಯು, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ 2 ಪಾರ್ಟ್ ಇದೆ, ಕಂಟ್ರೋಲ್ ಯೂನಿಟು ಆ್ಯಂಡ್ ಅರಿಥ್ಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್. ಕಂಟ್ರೋಲ್ ಯೂನಿಟು ಆ್ಯಂಡ್ ಅರಿಥ್ಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್. ಓಕೆ, ನೆಕ್ಸ್ಟ್ ಥರ್ಡ್ ಮೆಮರಿ ಯೂನಿಟ್. ಓಕೆ, ಮೆಮರಿ ಯೂನಿಟ್. ನೆಕ್ಸ್ಟ್ ಫೋರ್ತ್ ಔಟ್ಪುಟ್ ಯೂನಿಟ್. Okay, this is the output unit. Okay, the diagram, what diagram says, first input unit. Say example 2 plus 3. Okay, you type in the keyboard ನೀವು ಟೈಪ್ ಮಾಡ್ತಾರಲ್ಲ 2 plus 3 ಅಂತ. ಓಕೆ, ಏನಾಗುತ್ತೆ, ಸಿ ಪಿ ಯು ಏನು ಮಾಡುತ್ತೆ, ಅದು ಅಲ್ಲಿ ಸಿ ಪಿ ಯುಲಿ 2 ಪಾರ್ಟ್ ಇದೆ, ಕಂಟ್ರೋಲ್ ಯೂನಿಟ್ ಮತ್ತು ಅರಿಥ್ಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್. ಓಕೆ, ಸೊ ಏನು ಮಾಡುತ್ತೆ, ಕಂಟ್ರೋಲ್ ಯೂನಿಟ್ ಏನು ಮಾಡುತ್ತೆ, ಎಲ್ಲ ಆ್ಯಕ್ಟಿವಿಟೀಸನ್ನು ಕಂಟ್ರೋಲ್ ಮಾಡುತ್ತೆ. ಇಟ್ ಕಂಟ್ರೋಲ್ಸ್ ಆಲ್ ದ ಆ್ಯಕ್ಟಿವಿಟೀಸ್ ಇನ್ಸೈಡ್ ದ ಕಂಪ್ಯೂಟರ್. ಓಕೆ, ಅರಿಥ್ಮೆಟಿಕಲ್ ಲಾಜಿಕ್ ಯೂನಿಟ್ ಏನು ಮಾಡುತ್ತೆ, ಎಲ್ಲ ಕ್ಯಾಲ್ಕುಲೇಷನ್ ಮಾಡುತ್ತೆ, ಪ್ಲಸ್ ಮೈನಸ್ ಗ್ರೇಟರ್ ದೆನ್ ಲೆಸ್ ದೆನ್ ಎಲ್ಲ ಕ್ಯಾಲ್ಕುಲೇಷನ್ ಮಾಡುತ್ತೆ. ಮೆಮೊರಿ ಯೂನಿಟ್ ಏನು ಮಾಡುತ್ತೆ, ಡೇಟಾವನ್ನು ಸೇವ್ ಮಾಡುತ್ತೆ, ಮೆಮೊರಿಯಲ್ಲಿ ಡೇಟಾ ಸ್ಟೋರ್ ಆಗಿರುತ್ತೆ, ಸೇವ್ ಆಗಿರುತ್ತೆ. ಔಟ್ಪುಟ್ ಯೂನಿಟ್ ಏನು ಮಾಡುತ್ತೆ, ನಿಮಗೆ ಡಿಸ್ಪ್ಲೇ ಮಾಡುತ್ತೆ, ಮಾನಿಟರಲ್ಲಿ ಡಿಸ್ಪ್ಲೇ ಆಗುತ್ತೆ, ಅಥವಾ ಪ್ರಿಂಟರಲ್ಲಿ ಔಟ್ಪುಟ್ ಆಗಿ ಡಿಸ್ಪ್ಲೇ ಆಗುತ್ತೆ, ಪೇಪರಲ್ಲಿ ಡಿಸ್ಪ್ಲೇ ಆಗುತ್ತೆ. ಫಸ್ಟ್ ಇನ್ಪುಟ್ ಯೂನಿಟ್. ಕಂಪ್ಯೂಟರ್ಸ್ ನೀಡ್ಸ್ ಟು ರಿಸೀವ್ ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಇನ್ ಆರ್ಡರ್ ಟು ಸಾಲ್ವ್ ಎ ಪ್ರಾಬ್ಲಮ್. ಏನಾದರೂ ಒಂದು ಪ್ರಾಬ್ಲಮ್ ಮಾಡಬೇಕಂದ್ರೆ ಫಸ್ಟಿಗೆ ಕಂಪ್ಯೂಟರ್ಗೆ ಡೇಟಾ ಕೊಡಬೇಕು. ಓಕೆ, ಎಕ್ಸಾಂಪಲ್ 10 into 25. ಓಕೆ, 10 ಮತ್ತು 25 ಅನ್ನೋದು ಡೇಟಾ. ಓಕೆ, ಅದು ಹೇಗೆ ಕೊಡ್ತೀವಿ ನೀವು, ಇನ್ಪುಟ್ ಯೂನಿಟ್ ಟು ದ ಕೀಬೋರ್ಡ್. ದ ಇನ್ಪುಟ್ ಯೂನಿಟ್ ಪರ್ಫಾರ್ಮ್ಸ್ ದಿಸ್ ಆಪರೇಷನ್. ಏನು ಮಾಡ್ತೀವಿ, ನೀವು ಡೇಟಾವನ್ನು ನೀವು ಕಂಪ್ಯೂಟರ್ ಕೊಡ್ತೀವಿ. ಓಕೆ, ದ ಇನ್ಪುಟ್ ಯೂನಿಟ್ ಬೇಸಿಕಲಿ ಲಿಂಕ್ಸ್ ದ ಎಕ್ಸ್ಟರ್ನಲ್ ವರ್ಲ್ಡ್ ಆರ್ ಎನ್ವೈರ್ಮೆಂಟ್ ಟು ದ ಕಂಪ್ಯೂಟರ್ ಸಿಸ್ಟಮ್. ಇನ್ಪುಟ್ ಯೂನಿಟ್ ಏನು ಮಾಡುತ್ತೆ, ಲಿಂಕ್ ಮಾಡುತ್ತೆ. ಓಕೆ, ಲಿಂಕ್ಸ್ ದ ಎಕ್ಸ್ಟರ್ನಲ್ ವರ್ಲ್ಡ್ ಆರ್ ಎನ್ವೈರ್ಮೆಂಟ್ ಟು ದ ಕಂಪ್ಯೂಟರ್ ಸಿಸ್ಟಮ್. The input unit may consist of one or more input devices. ಇನ್ಪುಟ್ ಯೂನಿಟಲ್ಲಿ ಏನಿರುತ್ತೆ, ಯಾವುದಾದ್ರೂ ಡಿವೈಸ್ ಇರಲೇಬೇಕು. ಕೀಬೋರ್ಡ್ ಟೈಪ್ ಮಾಡಲಿಕ್ಕೆ ಕೀಬೋರ್ಡ್ ಬೇಕೇ ಬೇಕು. ಓಕೆ, ಕ್ಲಿಕ್ ಮಾಡಲಿಕ್ಕೆ ಮೌಸ್ ಬೇಕೇ ಬೇಕು. ಅರ್ಥ ಆಯ್ತಲ್ಲ? ಓಕೆ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, CPU. The functions of the CPU is to interpret the instructions in the program and execute them one by one. It consists of 2 major units. CPU ಲಿ 2 ಪಾರ್ಟ್ಸ್ ಇರುತ್ತೆ, ಕಂಟ್ರೋಲ್ ಯೂನಿಟ್ ಮತ್ತು ಅರಿಥ್ಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್. It controls and directs the transfer of program instructions and data between various units. It controls direct. ಈಗ ಇಲ್ಲಿ ಫಸ್ಟಿಗೆ ಏನಾಗುತ್ತೆ, ನೀವು 2 plus 5 ಕೊಟ್ಟರೆ ಇಲ್ಲಿಂದ ಇಲ್ಲೋಗುತ್ತೆ. ಇಲ್ಲಿಂದ ಹೇಗೆ ಬರುತ್ತೆ, ಕಂಟ್ರೋಲ್ ಯೂನಿಟ್ ಏನು ಮಾಡುತ್ತೆ, ಡೇಟಾವನ್ನು ಇನ್ಪುಟ್ ಯೂನಿಟಿಂದ ಸಿ ಪಿ ಯು ತೊಗೊಬರುತ್ತೆ. ಕಡೆಗೆ ಇಲ್ಲಿಂದ ಮೆಮೊರಿಯಲ್ಲಿ ಸೇವ್ ಆಗಬೇಕು. ಓಕೆ, ಸೊ ಕಂಟ್ರೋಲ್ ಯೂನಿಟ್ ಏನು ಮಾಡುತ್ತೆ, ಆ ಡೇಟಾವನ್ನು ಏನು ಮಾಡುತ್ತೆ, ಮೆಮೊರಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಓಕೆ, ಆಮೇಲೆ ಏನು ಮಾಡುತ್ತೆ, 2 plus 3. ಓಕೆ, 5 ಅಂದರೆ ಸೇವ್ ಆಯಿತು. ಆಮೇಲೆ ಏನು ಮಾಡುತ್ತೆ, ಔಟ್ಪುಟ್ಟಿಗೆ ಡಿಸ್ಪ್ಲೇ ಆಗುತ್ತೆ. ಅದು ಯಾರು ಮಾಡೋದು, ಕಂಟ್ರೋಲ್ ಯೂನಿಟ್ ಏನು ಮಾಡುತ್ತೆ, ಡೇಟಾವನ್ನು ಇಲ್ಲಿಂದ ಇಲ್ಲಿ ತೊಗೊಂಡು ಬರುತ್ತೆ, ಇಲ್ಲಿಂದ ಇಲ್ಲಿ ತೊಗೊಂಡೋಗುತ್ತೆ, ಇಲ್ಲಿಂದ ಮತ್ತೆ ಸಿ ಪಿ ಯು ತೊಗೊಂಡೋಗುತ್ತೆ, ಮತ್ತು ಲಾಸ್ಟಿಗೆ ಔಟ್ಪುಟ್ ಯೂನಿಟಿಗೆ ತೊಗೊಂಡೋಗುತ್ತೆ. ಓಕೆ, ಅದು ಯಾವ ಕಂಟ್ರೋಲ್ ಮಾಡೋದು, ಕಂಟ್ರೋಲ್ ಯೂನಿಟ್. ಅರಿಥ್ಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್. The arithmetic and logic unit perform arithmetic and logical operation. Arithmetic ಅಂದರೆ ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಎಟ್ಸೆಟ್ರಾ ಹೀಗೆ. ಓಕೆ, ಲಾಜಿಕಲ್ ಅಂದರೆ ಗ್ರೇಟರ್ ದೆನ್ ಲೆಸ್ ದೆನ್. ಓಕೆ, ಲಾಜಿಕಲ್ ಆ್ಯಂಡ್, ಲಾಜಿಕಲ್ ಆರ್, ಲಾಜಿಕಲ್ ನಾಟ್. ಆ್ಯಂಡ್ ಕಂಟ್ರೋಲ್ಸ್ ದ ಸ್ಪೀಡ್ ಆಫ್ ದಿಸ್ ಆಪರೇಷನ್. ಆ ಸ್ಪೀಡನ್ನು ಕಂಟ್ರೋಲ್ ಮಾಡುತ್ತೆ. ಮೆಮರಿ ಯೂನಿಟ್. The results generated from processing have to be preserved before it is displayed. ನೀವು ಮಾನಿಟರ್ಲಿ ಡಿಸ್ಪ್ಲೇ ಮಾಡೋಕ್ಕಿಂತ ಮೊದಲೇ ನೀವು ಮೆಮೊರಿಯಲ್ಲಿ ಮೊದಲೇ ಸೇವ್ ಮಾಡಬೇಕು.
ದ ಮೆಮರಿ ಯೂನಿಟ್ ದಸ್ ಪ್ರೊವೈಡ್ ಸ್ಪೇಸ್ ಟು ಸ್ಟೋರ್ ಇನ್ಪುಟ್ ಡೇಟಾ. ಓಕೆ, ಸೊ ಮೆಮರಿ ಯೂನಿಟ್ ಏನು ಮಾಡುತ್ತೆ, ಡೇಟಾವನ್ನು ಸೇವ್ ಮಾಡಲಿಕ್ಕೆ ಸ್ಪೇಸ್ ಕೊಡುತ್ತೆ. ಇಂಟರ್ಮೀಡಿಯೇಟ್ ರಿಸಲ್ಟ್, ಓಕೆ ಓಕೆ ಇಂಟರ್ಮೀಡಿಯೇಟ್ ಮಿಡಲ್ಲಿ ರಿಸಲ್ಟ್ ಬರುತ್ತೆ, ಅದು ಸಹ ಸೇವ್ ಆಗುತ್ತೆ. ಮತ್ತು ಫೈನಲ್ ಔಟ್ಪುಟ್ ಜನರೇಟೆಡ್, ಓಕೆ ಫೈನಲ್ ಏನು ಔಟ್ಪುಟ್ ಬರುತ್ತೆ ಅದು ಸಹ ಸೇವ್ ಆಗುತ್ತೆ. ಮೆಮರಿಯಲ್ಲಿ ಇನ್ಪುಟ್ಟು ಸೇವ್ ಆಗುತ್ತೆ, ಇಂಟರ್ಮೀಡಿಯೇಟ್ ರಿಸಲ್ಟು ಸೇವ್ ಆಗುತ್ತೆ, ಫೈನಲ್ ಔಟ್ಪುಟ್ ಸಹ ಸೇವ್ ಆಗುತ್ತೆ. ದ ಇನ್ಪುಟ್ ಯೂನಿಟ್, ಔಟ್ಪುಟ್ ಯೂನಿಟ್ ಆ್ಯಂಡ್ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಆರ್ ಟುಗೆದರ್ ನೋನ್ ಆಸ್ ಪೆರಿಫೆರಲ್ ಡಿವೈಸಸ್. ಓಕೆ, ಸೊ ಎಲ್ಲ ಇನ್ಪುಟ್ ಯೂನಿಟ್ ಕೀಬೋರ್ಡ್, ಮೌಸ್, ಔಟ್ಪುಟ್ ಯೂನಿಟ್ ಮಾನಿಟರ್, ಪ್ರಿಂಟರ್, ಸೆಕೆಂಡರಿ ಸ್ಟೋರೇಜ್ ಹಾರ್ಡ್ ಡಿಸ್ಕ್, ಪೆನ್ ಡ್ರೈವ್, CD ಎಲ್ಲ ಕೂಡಿಸಿ ಏನು ಹೇಳ್ತೇವೆ ನಾವು, ಪೆರಿಫೆರಲ್ಸ್ ಡಿವೈಸಸ್ ಅಂತ ಹೇಳ್ತೇವೆ. ಲಾಸ್ಟಿಗೆ ಔಟ್ಪುಟ್ ಯೂನಿಟ್, ಲಾಸ್ಟ್ ಯೂನಿಟ್ ಈಸ್ ಔಟ್ಪುಟ್ ಯೂನಿಟ್. ಇಟ್ ಈಸ್ ಯೂಸ್ ಟು ಪ್ರಿಂಟ್ ಆರ್ ಡಿಸ್ಪ್ಲೇ ದ ರಿಸಲ್ಟ್. ನಿಮ್ಮ ರಿಸಲ್ಟನ್ನು ಪ್ರಿಂಟ್ ಮಾಡಲಿಕ್ಕೆ, ಡಿಸ್ಪ್ಲೇ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ವಿಚ್ ಆರ್ ಸ್ಟೋರ್ಡ್ ಇನ್ ದ ಮೆಮರಿ ಯೂನಿಟ್. ಮೆಮರಿಯಲ್ಲಿ ಏನು ಸೇವ್ ಆಗಿದೆ ಅದೇನು ಮಾಡುತ್ತೆ, ಡಿಸ್ಪ್ಲೇ ಮಾಡುತ್ತೆ. ದ ಆ್ಯಕ್ಚುಯಲ್ ಫಂಕ್ಷನ್ ಆಫ್ ದ ಔಟ್ಪುಟ್ ಯೂನಿಟ್ ಈಸ್ ಜಸ್ಟ್ ದ ರಿವರ್ಸ್ ಆಫ್ ದ ಇನ್ಪುಟ್ ಯೂನಿಟ್. ಓಕೆ, ಇನ್ಪುಟ್ ಯೂನಿಟ್ದು ರಿವರ್ಸ್. ಇನ್ಪುಟ್ ಏನು ಮಾಡುತ್ತೆ, ಡೇಟಾವನ್ನು ಕೊಡುತ್ತೆ. ಔಟ್ಪುಟ್ ಯೂನಿಟ್ ಏನು ಮಾಡುತ್ತೆ, ಡೇಟಾವನ್ನು ಡಿಸ್ಪ್ಲೇ ಮಾಡುತ್ತೆ. ದಸ್ ಔಟ್ಪುಟ್ ಯೂನಿಟ್ ಲಿಂಕ್ಸ್ ದ ಕಂಪ್ಯೂಟರ್ ಟು ದ ಔಟ್ಸೈಡ್ ವರ್ಲ್ಡ್. ಓಕೆ, ನಿಮಗೆ ಹೊರಗಿನ ಜನರಿಗೆ ಔಟ್ಪುಟ್ ಏನು ಮಾಡುತ್ತೆ, ನಿಮಗೆ ತೋರಿಸುತ್ತೆ. ಕ್ಲಿಯರ್ನು? ಓಕೆ, ಥ್ಯಾಂಕ್ ಯು.